ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೋಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಪ್ರೀತಿಯ ಮಕರ ರಾಶಿ ಸ್ನೇಹಿತರಿಗೆ ಅಪರೂಪವಾಗಿರುವಂಥ ಒಂದು ದಿನಗಳು ಪ್ರಾರಂಭ ಆಗ್ತಾ ಇದೆ. ಗುರು ಗೋಚಾರ ಫಲದ ಸ್ಪೆಷಲ್ ವಿಡಿಯೋ ಇದು. ಮಕರ ರಾಶಿಗೆ ಹೇಗಿರುತ್ತೆ? 2ನೇ ತಾರೀಕು 6ನೇ ತಿಂಗಳು 2026ರಿಂದ 15ನೇ ತಾರೀಕು 6ನೇ ತಿಂಗಳು 2027 ವರ್ಷದವರೆಗೂ ಸಂಪೂರ್ಣವಾಗಿ 379 ದಿನಗಳ ಕಾಲ ಮಕರ ರಾಶಿಯವರಿಗೆ ಅದ್ಭುತವಾದ ಸಮಯ ಅನ್ನುವಂಥದ್ದು ಪ್ರಾರಂಭ ಆಗ್ತಾ ಇದೆ. ಮಕರ ರಾಶಿಗೆ ಒಂದು ನೆಗೆಟಿವ್ ಅನ್ನುವಂಥದ್ದು ಏನಪ್ಪ ಅಂದರೆ, ಇಷ್ಟು ದಿನ 6ನೇ ಮನೆಯಲ್ಲಿ ಗುರು ಇತ್ತು. ಋಣರೋಗ ಶತ್ರು. ಈ ವರ್ಷದಿಂದ ಬರೀ ಶತ್ರುಗಳು ಜಾಸ್ತಿ. ಶತ್ರುಗಳಿಂದ ಕಾಟ, ರೋಗಗಳು, ಆರೋಗ್ಯದಲ್ಲಿ ಸಮಸ್ಯೆ ನಿಮಗಿಲ್ಲ. ಅಂದರೂ ಕುಟುಂಬದವರಿಗೆ ಇನ್ನೂ ಋಣ, ಸಾಲ ಮಾಡೋದು, ಲೋನ್ ಮಾಡೋದು, ಈ ಥರದ್ದೆಲ್ಲ ಬಹಳ ನೊಂದಂಥ ಒಂದು ರಾಶಿ ಮಕರ ರಾಶಿ. ಆದರೆ ಈಗ ನೀವು ಮನೆಯಲ್ಲಿ ಪಾಯಸ ಮಾಡ್ಕೊಂಡು, ಅಂದರೆ ಸ್ವೀಟ್ ಮಾಡಿಕೊಂಡು ಕುಡಿಬೋದು ಸ್ನೇಹಿತರೆ. ಯಾಕಂದರೆ ನಿಮ್ಗೆ ಇಷ್ಟವಾಗಿರುವಂಥ ಗಸಗಸೆ ಪಾಯಸನೋ, ಶಾವಿಗೆ ಪಾಯಸನೋ, ಹೆಸರುಬೇಳೆ ಪಾಯಸನೋ, ಅಷ್ಟು ಸ್ವೀಟ್ ತಿನ್ನುವಂಥ ಶುಭ ಸಮಯ ನಿಮಗೆ ಹತ್ರ ಬರ್ತಾ ಇದೆ. ಮತ್ತು ಜೂನ್ 2ನೇ ತಾರೀಕು ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಸಪ್ತಮ ಅಂತಂದರೆ ನೇರ ದೃಷ್ಟಿ. 7th ಹೌಸ್ ಅಂದರೆ ನೇರ ದೃಷ್ಟಿ. ಗುರುವಿನ ಮನೆಯಿಂದ ಅಂದರೆ ತಾನಿರುವ ಮನೆಯಿಂದ ನೇರವಾದಂಥ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಇದೆ. ತನ್ಮೂಲಕ ಪ್ರೆಸೆಂಟ್ ಪ್ರಭಾವಶಾಲಿಯಾಗಿರ್ತಕ್ಕಂಥ ಒಂದು ರಾಶಿಯಾಗಿ ಹೊರಹೊಮ್ಮುತ್ತಾ ಇದೆ. ಅದು ಮಕರ ರಾಶಿ. ಹಾಗಿದ್ರೆ ಮಕರ ರಾಶಿ ವೀಕ್ಷಕರಿಗೆಲ್ಲ ಏನೆಲ್ಲ ಶುಭ ಫಲ ಇದೆ? ಇಷ್ಟು ದಿನ ಇದ್ದಂಥ ಶತ್ರು ಬಾಧೆಗಳು, ರೋಗ ಬಾಧೆಗಳು, ಸಾಲ ಬಾಧೆಗಳು ನಿವಾರಣೆ ಆಗಿಬಿಡುತ್ತಾ? ಐಶ್ವರ್ಯ ಪ್ರಾಪ್ತಿ ಆಗಿಬಿಡುತ್ತಾ ಅನ್ನುವಂಥದ್ದೆಲ್ಲ ತಿಳ್ಕೊಬೇಕು ಅಂತಂದರೆ ಮುಖ್ಯವಾಗಿ ನಾವು ಗುರುಸ್ಥಾನವನ್ನು ತಿಳ್ಕೊಬೇಕು. ಗುರು ತಾನಿರುವ ಮನೆಗಿಂತ ತಾನು ನೋಡುವ ಮನೆಯನ್ನು ವೃದ್ಧಿ ಮಾಡ್ತಾನೆ ಅಂತ ಕರಿತೀವಿ. ತಾನಿರುವ ಮನೆ ಯಾವುದೇ, ಆ ಮನೆಯಿಂದ 5ನೇ ಮನೆ ದೃಷ್ಟಿ, 7ನೇ ಮನೆ ದೃಷ್ಟಿ, 9ನೇ ಮನೆ ದೃಷ್ಟಿ, 3 ದೃಷ್ಟಿಗಳು ಗುರುಗೆ ತುಂಬ ಬಲಿಷ್ಠವಾಗಿರುತ್ತೆ. ಅದರಲ್ಲಿ 7ನೇ ಮನೆ ದೃಷ್ಟಿ ಮಕರ ರಾಶಿಯವರ ಮೇಲೆ ಬೀಳುವುದರಿಂದ ಇಷ್ಟು ದಿನ ಈ 3 ಏನು ಹೇಳಿದೆ ನೆಗೆಟಿವ್, ಅದು ಪಾಸಿಟಿವ್ ಆಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಹೆಲ್ತ್ ಅನ್ನೋದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ರೋಗ ಬಾಧೆಗಳು ನಿಮಗೆ ದೂರ ಆಗುತ್ತೆ. ಜೊತೆಗೆ ಶತ್ರುಗಳು ದೂರವಾಗ್ತಾರೆ. ಯಾರಾದರೂ ಶತ್ರುಗಳಿದ್ದರೆ ಮಿತ್ರರಾಗಿ ಅವರಿಂದ ಉಪದ್ರವಗಳು ದೂರ ಆಗುತ್ತೆ. ಇನ್ನು ಋಣ ಅಂತ ತೀರಾ ಇಷ್ಟು ದಿನ ಏನೋ ಸಾಲ ಮಾಡಿದಿರೋ ಅದನ್ನು ತೀರಿಸ್ತಾ ಬರ್ತೀರಾ. ಹೊಸ ಸಾಲ ಮಾಡದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ತೀರ್ಸೋಕ್ಕೆ ಸಪೋರ್ಟ್ ಮಾಡ್ತಾರೆ. ಅಯ್ಯೋ, ದುಡ್ಡು ಚೆನ್ನಾಗಿ ಕೊಡ್ತಾ ಇದ್ದಾನಲ್ಲ ಭಗವಂತ ಅಂದ್ಬಿಟ್ಟು ಅದನ್ನು ಖರ್ಚು ಮಾಡೋದು ಜಾಸ್ತಿ ಮಾಡೋಕ್ಕೆ ಹೋದರೆ ಅಲ್ಲಿ ಸಮಸ್ಯೆಗೆ ನೀವು ನಿಂತ್ಕೋತೀರಾ. ಖಂಡಿತ ಈ ಒಂದು ಪರಿಸ್ಥಿತಿಗೆ ಬರೋದು ಬೇಡ. ಯಾವ ಕಾರಣಕ್ಕೂ ಸಾಲ ಮಾಡಬೇಡಿ. ಸರಿ, ಹಾಗಾದರೆ ಗ್ರಹಗಳು ನಮಗೆ ಯಾವತ್ತೂ ಕೂಡ ಬಹಳಷ್ಟು ಅದ್ಭುತವಾದ ಫಲಗಳು ಕೊಡುತ್ತೆ. ನಿಮಗೆ ತಿಳಿದಿರಲಿ, ಕಲಿಯುಗದಲ್ಲಿ ಭಗವಂತ ನೇರ ಫಲವನ್ನು ಕೊಡುವುದಿಲ್ಲ. ಈ ಒಂದು ಲೈನಲ್ಲಿ ಅಂಡರ್ಲೈನ್ ಅಥವಾ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಕಲಿಯುಗದಲ್ಲಿ ಭಗವಂತ ನೇರವಾದ ಫಲವನ್ನು ಕೊಡುವುದಿಲ್ಲ. ಯಾವುದರ ಮುಖಾಂತರ ಕೊಡುತ್ತಾನೆ? ಗ್ರಹ ದೇವಾಯ ಅಂದರೆ ಗ್ರಹಗಳ ಮುಖಾಂತರವಾಗಿ ನಿಮಗೆ ಒಳ್ಳೆಯದನ್ನು, ಕೆಟ್ಟದನ್ನು ಕೊಡುವಂಥದ್ದು ಭಗವಂತ. ಅಂದರೆ ಈಗ ಭಗವಂತ ಮತ್ತೆ ಭಕ್ತರ ಮಧ್ಯದಲ್ಲಿ ಗ್ರಹಗಳು ನಿಂತಿದೆ. ಈ ಒಂದು ಕಾರಣಕ್ಕೆ ಕಲಿಯುಗದಲ್ಲಿ ಗ್ರಹ ಶಾಂತಿ ಎನ್ನುವಂಥದ್ದು ತುಂಬ ಫೇಮಸ್. ಯಾರು ನೋಡಿದ್ರು ಗ್ರಹ ಶಾಂತಿ, ಟೈಮ್ ಚೆನ್ನಾಗಿಲ್ಲ, ಗ್ರಹ ಶಾಂತಿ ಮಾಡಿಸು. ಶನಿ ಚೆನ್ನಾಗಿಲ್ವಾ, ಶನಿ ಶಾಂತಿ ಮಾಡಿಸು. ಗುರು ಚೆನ್ನಾಗಿಲ್ವಾ, ಗುರು ಶಾಂತಿ ಮಾಡಿಸು. ಯಾಕಂದರೆ ಗ್ರಹ ಶಾಂತಿ ಸರಿ. ಹಾಗಾದರೆ 7ನೇ ಮನೆಯಲ್ಲಿದ್ದರೆ ಏನು ಹೇಳುತ್ತೆ ಅಂತಂದರೆ, ಶಾಸ್ತ್ರ ಪ್ರವೀಣರೇ ವಿಚಾರಣೀಯಂ ಕಲತ್ರ ಭಾವೆ ಕಿಲ ಸರ್ವಮೇತ ವಿವಾಹ ಮದನ ಲೋಕಭಾರ್ಯ ಭರ್ತ್ಯಂ ಸಮಾಗಮಃ ಶಯಸ್ತ್ರೀ ಸಪದ್ಮಷ್ಟಾರ್ಥ ಮೈಥುನ್ಯ ಪಿಸಪ್ತಮ. ಸ್ತೋತ್ರ ಹೇಳುತ್ತೆ 7ನೇ ಮನೆಯಲ್ಲಿ ಬಲಿಷ್ಠ ಇರುತ್ತೆ ಅಂತ ಹೇಳುತ್ತೆ. 7ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ? ಗುರು ಸಪ್ತಮದಲ್ಲಿ ಗೋಚರದಲ್ಲಿ ಇದ್ದಾಗ ಮಕರ ರಾಶಿಯವರಿಗೆ ಉತ್ತಮವಾದ ವೈವಾಹಿಕ ಜೀವನ, ಮದುವೆ ಸೆಟ್ ಆಗಿದೆ. ಸುಮಾರು 4-5 ವರ್ಷಗಳಿಂದ ಪ್ರಯತ್ನ ಪಡ್ತಾರೆ. ಸಡನ್ ಸೆಟ್ ಆಗಿ ಮದುವೆ ಆಗಿಬಿಡುತ್ತೆ. ಸಾತ್ವಿಕವಾದಂಥ ಸಂತೋಷ, ಸಂತಾನ ಲಾಭ, ಸಂಪತ್ತಿನ ಪ್ರಾಪ್ತಿ, ಪತಿ ಪತ್ನಿಯರ ಮಧ್ಯೆ ಸಾಮರಸ್ಯ, ಸಂತೋಷದ ಜೀವನ, ತೀರ್ಥಯಾತ್ರೆ ಯೋಗ, ಬುದ್ಧಿ ಅಭಿವೃದ್ಧಿ, ಶಕ್ತಿ ಸಂಕೇತ, ಐಶ್ವರ್ಯದ ಪ್ರತಿರೂಪ, ರಾಜವೈಭವ, ವಿವಾಹದ ನಂತರ ಧನಲಾಭ ಇವೆಲ್ಲರ ಮಕರ ರಾಶಿಯವರಿಗೆ ಗುರು ಸಪ್ತಮದಲ್ಲಿ ಇದ್ದಾಗ ಕೊಟ್ಬಿಡ್ತಾನೆ. ಸರಿ, ಮಕರ ರಾಶಿಯವರಿಗೆ
ತೃತೀಯ ಸ್ಥಾನಾಧಿಪತಿ ಗುರುನೇ. ತೃತೀಯ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಫಲ ಅದನ್ನು ತಿಳಿಸ್ತೀನಿ ನೋಡಿ. ತೃತೀಯ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದರೆ ಗ್ರಹ ಶುಭ ಗ್ರಹನಾಗಿ ಉಚ್ಚ ಸ್ಥಾನ ಅಥವಾ ಸುಕ್ಷೇತ್ರದಲ್ಲಿದ್ದರೆ ದುಃಖ ದೂರವಾಗಿ ಸುಖಿಯಾಗಿರುವುದು. ವಿದೇಶದಲ್ಲಿ ವಿದ್ಯಾ, ಉದ್ಯೋಗ, ವ್ಯಾಪಾರ ಅಭಿವೃದ್ಧಿ, ಸಹೋದರನಿಂದ ಸಪೋರ್ಟ್ ಸಿಗುವಂಥದ್ದು ಮತ್ತು ವಿಶೇಷವಾಗಿ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಯಾವ ಥರ ಅನುಕೂಲಗಳು? ಮನೆ ಕಟ್ಟೋದು ಅಥವಾ ಭೂಮಿ ತಗೊಳ್ಳೋದು ಅಥವಾ ವ್ಯವಸಾಯ ಮಾಡೋದು ಅನುಕೂಲ. ಇನ್ನು ವ್ಯವಸಾಯ ಮಕರ ರಾಶಿಯವರಿಗೆ ಹೌಸ್ ಆಫ್ ಲಾಸ್ಗೆ ಅಧಿಪತಿ ಯಾರು ಗೊತ್ತಾ? ಗುರುನೇ. ಸಂತೋಷ ಪಟ್ಟರೆ ಇಷ್ಟೊತ್ತು ಏನು ಗುರು ಹಿಂಗೆ ಹೇಳ್ತಾ ಇದ್ದಾರೆ? ಖಂಡಿತ ಇಲ್ಲ, ಇದು ಕೂಡ ಕೆಟ್ಟದಲ್ಲ. 12ನೇ ಮನೆ ನಾವು ಕೇವಲ ಲಾಸ್ ಅಂತೀವಿ. 12ನೇ ಮನೆ ಲಾಸ್ ಹೌದು, ಆದರೆ ಅಯನ ಶಯನ ಭೋಗಸ್ಥಾನ ಮೋಕ್ಷಸ್ಥಾನ ಅದನ್ನೆಲ್ಲ ಮರೆಯಂಗಿಲ್ಲ. ನೀವು ಯಾವ ಕಾರಣಕ್ಕೂ ಅದನ್ನು ಮರೆಯಂಗಿಲ್ಲ. ಸರಿ, ವ್ಯಯಸ್ಥಾನಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಖರ್ಚು ಜಾಸ್ತಿ ಮಾಡ್ತೀರಾ? ಖರ್ಚು ಹೆಂಡತಿಗೆ ಒಂದು ಸೀರೆ ಕೊಡಿಸೋದು, ಬಂಗಾರ ಕೊಡಿಸೋದು, ಮಗಳಿಗೊಂದು ಮದುವೆ ಮಾಡೋದು, ಒಂದು ಒಳ್ಳೆ ಕಾಲೇಜ್ಗೆ ಸೀಟ್ ಕೊಡಿಸೋದು, ಈ ಥರ ಒಳ್ಳೆ ಖುಷಿಯಾದಂಥ ಖರ್ಚು ವಿಘ್ನಗಳು ದೂರ ಆಗುತ್ತೆ. ಮತ್ತು ಸ್ವಲ್ಪ ಕುಟುಂಬದ ಆರೋಗ್ಯಕ್ಕೆ ದುಡ್ಡು ಖರ್ಚು ಮಾಡ್ತೀರಾ. ವೈವಾಹಿಕ ಸುಖ ಹೆಚ್ಚಾಗುತ್ತೆ. ದೈಹಿಕವಾಗಿ ಬಹಳಷ್ಟು ಆಸೆಗಳನ್ನು ಪಡೆಯುವಂಥ ಸ್ವಭಾವ ಉಳ್ಳವರಾಗಿರ್ತೀರ. ಮಕರ ರಾಶಿಯವರಿಗೆಲ್ಲ ಚೆನ್ನಾಗಿದೆ, ಏನು ಚಿಂತೆ ಮಾಡೋದು ಏನಿಲ್ಲ. ಆದರೆ ಮಕರ ರಾಶಿಗೆ ಅಧಿಪತಿ ಯಾರು ಗೊತ್ತಾ? ಶನಿ ಬಾಧೆ ಏನಾದರೂ ಇದೆಯಾ ನಿಮಗೆ? ಇಲ್ಲ. ಸತಿ ಇಲ್ಲ, ಜನ್ಮಗುರು ಇಲ್ಲ, ಪ್ರಾರಂಭ ಗುರು ಇಲ್ಲ, ಅಂತ್ಯ ಗುರು ಇಲ್ಲ, ಅಷ್ಟಮ ಗುರು ಇಲ್ಲ, ಅರ್ಧಾಷ್ಟಮ ಗುರು ಇಲ್ಲ, ಪಂಚಮ ಗುರು ಇಲ್ಲ, ಕಂಟಕ ಗುರು ಇಲ್ಲ. ಆದರೆ ಗುರುವಿಂದಾನೇ ಈ ಎಲ್ಲ ಕಡೆ ಶನಿಯಿಂದಾನು ಬಾಧೆ ಇಲ್ಲ. ಶನಿ ಗುರು ಇಬ್ಬರು ಕೂಡ ನಿಮಗೆ ಚೆನ್ನಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಶನಿ ನಿಮಗೆ ಕೆಟ್ಟದಾಗಿದ್ದರೆ ಪ್ರಾಬ್ಲಮ್ಮೇ ಇನ್ನೊಂದು 2 ವರ್ಷ ಆದಮೇಲೆ ನಿಮಗೆ ಅರ್ಧಾಷ್ಟಮ ಶುರುವಾಗುತ್ತಲ್ಲ, ಆವಾಗ ಏನಾದರೂ ಗುರುಬಲ ಬಂದಿದ್ರೂ ಪ್ರಯೋಜನ ಏನು? ಈಗ ಶನಿ ಬಾಧೆ ಇಲ್ಲ, ಗುರುನೂ ಸ್ಟ್ರಾಂಗ್ ಇದ್ದಾರೆ, ಏನು ತೊಂದರೆ ಇಲ್ಲ. ಹಾಗಾದರೆ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಏನೇನು ಅಭಿವೃದ್ಧಿಯ ಫಲವನ್ನು ನಾವು ಕಾಣಬಹುದು ಅನ್ನುವಂಥದ್ದನ್ನು ನಾನು ನಿಮಗೆ ಸ್ವಲ್ಪ ವಿಶೇಷವಾಗಿ ತಿಳಿಸ್ತೀನಿ. ಗುರು ಸಪ್ತಮದಲ್ಲಿದ್ದಾಗ ಏನು ಫಲ ಅಂತಂದರೆ ತುಂಬ ಬುದ್ಧಿವಂತರಾಗಿರ್ತೀರ. ಸಹನೆ ಕಮ್ಮಿ ಇರುತ್ತೆ, ಕೋಪ ಜಾಸ್ತಿ ಬರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ದೀರ್ಘಾಯುಷ್ಯ, ಒಳ್ಳೆ ಸುಂದರವಾದಂಥ ಗುಣ ಇರುವಂಥ ಗಂಡ ಹೆಂಡತಿಯರು ಮತ್ತು ಪೂರ್ವಜನ್ಮದ ಪುಣ್ಯ ವೃದ್ಧಿಯಾಗಿ ವಿವಾಹ, ದಾಂಪತ್ಯ ಜೀವನ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಪಾರ್ಟ್ನರ್ ಎರಡೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಲಹಗಳು ದೂರವಾಗಿ ಬ್ಯಾಲೆನ್ಸ್ ಆಗುತ್ತೆ. ಬಹಳ ಬುದ್ಧಿವಂತರಾಗ್ತೀರ ನೀವು. ಮಕರ ರಾಶಿಯವರು ಸಿಕ್ಕಾಪಟ್ಟೆ ಚುರುಕಾಗ್ತಾನೆ ಮನೋಭಾವ ಮತ್ತು ತುಂಬ ಹೆಚ್ಚಾಗಿರುತ್ತೆ. ಧಾರ್ಮಿಕವಾಗಿ ವಿಷಯ ಆಸಕ್ತಿ ಉಳ್ಳವರಾಗಿರ್ತೀರ. ಹೆಸರು ಚೆನ್ನಾಗಿ ತಗೊಂಡು ಗೌರವ ಸಂಪಾದನೆ ಮಾಡ್ತೀರಾ. ಹಣವಂತರಾಗ್ತೀರಾ. ಶೀಘ್ರ ವಿವಾಹ ಮತ್ತು ಉತ್ತಮ ಪತ್ನಿ ಅಥವಾ ಉತ್ತಮ ಪತಿ, ಮಕ್ಕಳು, ಪಾಲುದಾರರು ಉತ್ತಮವಾಗಿರುತ್ತೆ. ಪೂರ್ವ ಸಂಬಂಧಿತದಲ್ಲಿ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಜೀವನದಲ್ಲಿ ಅನೇಕ ಬದಲಾವಣೆಗಳು ಪಾಸಿಟಿವ್ ಆಗುತ್ತೆ. ಹಣದ ಸಂತೋಷ, ದೊಡ್ಡ ಮನೆತನದ ಯೋಗ ಮತ್ತು ಅಧಿಕಾರದ ಬಲ, ವ್ಯವಹಾರದಲ್ಲಿ ಪಾಲುದಾರಿಕೆಯಲ್ಲಿ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಇಷ್ಟು ಪರಸ್ಪರ ಧನ ಯೋಗ ಮತ್ತು ಧಾನ್ಯ ಯೋಗ, ಐಶ್ವರ್ಯ ಯೋಗ, ದೇವತಾ ಪೂಜೆಗಳಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ. ಹೆಚ್ಚು ದೇವರ ಆರಾಧನೆ ಮಾಡಿ. ಮಕರ ರಾಶಿ ಏನು ಚಿಂತೆ ಇಲ್ಲ. ಮಕರ ರಾಶಿಯವರಿಗೆ ಯಾವುದು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ವರ್ಷ 379 ದಿನಗಳು. 6ನೇ ತಾರೀಕು ಜೂನ್ ತಿಂಗಳು 2026ರಿಂದ 15ನೇ ತಾರೀಕು ಜೂನ್ ತಿಂಗಳು 2027 ತನಕ 379 ದಿನಗಳು ತುಂಬಾ ಚೆನ್ನಾಗಿರುತ್ತೆ. ಆದರೂ ನಿಮ್ಮ ರಾಶಿಯಾಧಿಪತಿ ಗುರು ಸಮಬಲ, ಅವರೇನು ಮಿತ್ರ ಅಲ್ಲ, ಸಮಬಲ. ಆದ್ದರಿಂದ ಎಲ್ಲ ಕಡೆ ಗುರು ಶಾಂತಿ ಮಹಾಯಾಗಗಳನ್ನು ಮಾಡ್ತಾರೆ. ನಿಮ್ಮ ಊರು ಸುತ್ತಮುತ್ತ ಮಠ ಮಂದಿರಗಳಲ್ಲಿ ಎಲ್ಲಾದರೂ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಗುರು ಶಾಂತಿ ಮಾಡಿಸ್ಕೊಳ್ಳಿ. ಎಲ್ಲ ನಿಮಗೆ ಅವಕಾಶ ಸಿಕ್ಕಿಲ್ಲ ಅಂತಂದರೆ ಒಳ್ಳೆಯ ದೇವಸ್ಥಾನಗಳಲ್ಲೂ ಕೂಡ ನಡೀತಾ ಇರುತ್ತೆ, ಅಲ್ಲೂ ಹೋಗಿ ಮಾಡಿಸ್ಕೊಳ್ಳಿ. ಗುರು ಶಾಂತಿ ಮಹಾಯಾಗ ಎಲ್ಲ ಮಾಡಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ವರ್ಷ ಇನ್ನೊಂದು ವರ್ಷಗಳ ಕಾಲ ನಿಮಗೆ ಯಾವ ರೀತಿ ಇದೆ ಶುಭ ಫಲ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಗುರುಬಲದಿಂದ ಯಾವೆಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ನೋಡಿದ್ರಲ್ಲ, ಮಕರ ರಾಶಿಯವರು ಏನು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷಿಗೆ ತೋರಿಸಿಕೊಳ್ಳಿ. ಅಲ್ಲಿ ಏನಾದರೂ ಗ್ರಹಗಳು ಇನ್ನೂ ಸ್ಟ್ರಾಂಗ್ ಆಗಿತ್ತು ಅಂದರೆ, ಮತ್ತಷ್ಟು ಅಭಿವೃದ್ಧಿ ವೀಕ್ ಆಗಿತ್ತು ಅಂದರೆ ಸರಳ ಪರಿಹಾರ, ಅದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಹಾಕುವಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ತಕ್ಷಣ ಬರುತ್ತೆ. ಆ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಗಲಿ. ಆ ಪರಶಿವನ ಆಶೀರ್ವಾದ ಕೂಡ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋನ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.